ಜಿಲ್ಲೆಗಳ ಪ್ರಮುಖ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಅದೇ ರೀತಿ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದಲ್ಲೂ ಕೂಡ ಏನಾಗ್ತಾ ಇದೆ ಆ ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀವಿ. ಚಾಮುಂಡೇಶ್ವರಿ ತಾಯಿಯ ದರ್ಶನಕ್ಕೆ ಪ್ರತಿನಿತ್ಯ ಸಾವಿರಾರು ಜನ ಭಕ್ತರು ಬರ್ತಾರೆ. ಬಟ್ ಇವತ್ತಿನ ಮಾತ್ರ ಸ್ವಲ್ಪ ಅಲ್ಲಿ ಸಿನಾರಿಯೋ ಚೇಂಜ್ ಕಾಣಿಸ್ತಾ ಇದೆ. ಮಧ್ಯಾಹ್ನ 3 ಗಂಟೆಯಿಂದ ಚಾಮುಂಡೇಶ್ವರಿ ದೇವಸ್ಥಾನವನ್ನು ಬಂದ್ ಮಾಡಲಾಗುತ್ತೆ. ಗ್ರಹಣ ಮೋಕ್ಷದ ಬಳಿಕ ಚಾಮುಂಡೇಶ್ವರಿಯ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಡ್ತೀವಿ ನಾವು ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಹೇಳ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಹಲವು ಕಡೆಗಳಲ್ಲಿ ಪೂಜಾ ಸಮಯ ಎಲ್ಲವೂ ಕೂಡ ಬದಲಾಗಿದೆ. ಗ್ರಹಣ ಮೋಕ್ಷದ ಬಳಿಕ ಚಾಮುಂಡಿ ತಾಯಿಯ ದರ್ಶನಕ್ಕೆ ಅವಕಾಶ ಇದೆ. ಕೆಲವು ಕಡೆಗಳಲ್ಲಿ ಕಾಳಿ ದೇವಸ್ಥಾನ ಎಲ್ಲ ಇದ್ರೆ ಅಲ್ಲಿ ಓಪನ್ ಇರುತ್ತೆ ದೇವಸ್ಥಾನ. ಬಟ್ ಮೈಸೂರಿನ ಚಾಮುಂಡೇಶ್ವರಿಯಲ್ಲಿ ವಿಭಿನ್ನ ಚಿತ್ರಣ. ಇವತ್ತು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ನಾಡಿನ ಬಹುತೇಕ ದೇವಸ್ಥಾನಗಳು ಕೂಡ ಬಂದಾಗಿದ್ದಾವೆ. ದೇವರ ದರ್ಶನಕ್ಕೆ ಅವಕಾಶಗಳಿಲ್ಲ. ಆದರೆ ದಕ್ಷಿಣ ಕಾಶಿ ಅಂತ ಹೆಸರು ಪಡೆದಿರುವಂತಹ ನಂಜನಗೂಡಿನ ನಂಜುಂಡೇಶ್ವರನ ದೇವರ ದರ್ಶನಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಯಾಕಂದರೆ ತಾವೀಗ ಗಮನಿಸ್ತಾ ಇದ್ದೀರಿ, ಇದು ನಂಜನಗೂಡಿನ ನಂಜುಂಡೇಶ್ವರನ ದೇವಸ್ಥಾನ. ನಂಜುಂಡೇಶ್ವರನ ದೇವಸ್ಥಾನದಲ್ಲಿ ಎಂದಿನಂತೆ ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಸೂರ್ಯಗ್ರಹಣ ಇರಲಿ, ಚಂದ್ರಗ್ರಹಣ ಇರಲಿ, ಯಾವುದೇ ಗ್ರಹಣದಲ್ಲೂ ಕೂಡ ನಂಜುಂಡೇಶ್ವರನ ದರ್ಶನಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಎಂದಿನಂತೆ ಭಕ್ತರುಗಳು ಕೂಡ ಕೆಲವೊಂದಿಷ್ಟು ವಿವಿಧ ಸೇವೆಗಳಲ್ಲೂ ಕೂಡ ತೊಡಗಿದ್ದಾರೆ. ಪ್ರಮುಖವಾಗಿ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಕೇವಲ ಮಧ್ಯಾಹ್ನದ ಊಟದ ವ್ಯವಸ್ಥೆಗಳಿಗೆ ಮಾತ್ರ, ಅಂದರೆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ, ಆ ಪ್ರಸಾದ ವ್ಯವಸ್ಥೆ ಮಾತ್ರ ಇರೋದಿಲ್ಲ. ಉಳಿದಂತೆ ಎಂದಿನಂತೆ ಇವತ್ತು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ದೇವರ ದರ್ಶನಕ್ಕೆ ಯಾವುದೇ ರೀತಿಯಂತಹ ಅಡ್ಡಿ ಆತಂಕಗಳು ಇಲ್ಲ. ಪ್ರತಿಯೊಬ್ಬರೂ ಕೂಡ ಎಂದಿನಂತೆ ದೇವರ ದರ್ಶನವನ್ನು ಕೂಡ ಪಡಿತಾ ಇರುವಂಥದ್ದು. ಸ್ವಲ್ಪ ಸಾಮಾನ್ಯವಾಗಿ ಗ್ರಹಣಗಳು ಅಂದಾಗ ದೇವರ ದರ್ಶನ ಇರೋದಿಲ್ಲ, ಬಾಗಿಲುಗಳು ಮುಚ್ಚಿಬಿಡ್ತವೆ. ವಿಶೇಷವಾಗಿ ನಂಜನಗೂಡಿನಲ್ಲಿ ಯಾಕೆ ದೇವರ ದರ್ಶನಕ್ಕೆ ಅವಕಾಶವಿರುವಂಥ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ದೇವಸ್ಥಾನದಲ್ಲಿ ಹಿಂದಿನಿಂದಲೂ ರೂಢಿ ಸಂಪ್ರದಾಯ. ಯಾಕೆಂತಂದರೆ ಗ್ರಹಣಕ್ಕೆ ನಿಮಿತ್ತವಾಗಿ ಕೆಲವೆಲ್ಲ ಬೇರೆ ದೇವಾಲಯಗಳಲ್ಲಿ ಏನೋ ಗ್ರಹಣ ಮೋಕ್ಷವಾದ ನಂತರ ಅಭಿಷೇಕವನ್ನು ಮಾಡ್ತಾರೆ. ಆದರೆ ಇಲ್ಲಿ ಗ್ರಹಣ ಸ್ಪರ್ಶಕಾಲದಿಂದಲೇ ಅಭಿಷೇಕ ಇರುತ್ತೆ. ಆ ಗ್ರಹಣ ಸ್ಪರ್ಶಕಾಲ ಈ ಸಲ ಏನಾಗಿದೆ ಅಂದರೆ ಚಂದ್ರಗ್ರಹಣದಲ್ಲಿ ಮಧ್ಯಾಹ್ನ 3-4 ಗಂಟೆಗೆ ಸ್ಪರ್ಶ ಆಗುತ್ತೆ. ಆದರೆ ಆ ಸಮಯದಲ್ಲಿ ಇನ್ನೂ ಸೂರ್ಯ ಅಸ್ತ ಆಗಿರೋ ಕಾರಣ ಗ್ರಹಣ ಅಷ್ಟು ಆಚರಣೆ ಮಾಡಲಿಕ್ಕೆ ಸೂಕ್ತ ಅಲ್ಲ. ಹಾಗಾಗಿ ಸಂಜೆ 6 ಗಂಟೆ ಸಮಯದಲ್ಲಿ ಸ್ಪರ್ಶ ಏನಾಗುತ್ತೆ, ಅಂದರೆ ಸ್ಪರ್ಶ ಆಗಿರುತ್ತಲ್ಲ ಆ ಸಮಯದಲ್ಲಿ 6 ಗಂಟೆಯ ಸಮಯದಲ್ಲಿ ದೇವರಿಗೆ ಪ್ರದೋಷ ಕಾಲದಲ್ಲಿ ಎಂದಿನಂತೆ ಅಭಿಷೇಕ ಇರುತ್ತೆ. ತದನಂತರ 6-3 ಗಂಟೆಗೆ ಏನು ಮೋಕ್ಷವಾಗುತ್ತೆ, ಆ ಮೋಕ್ಷ ಆದ ನಂತರ ಎಂದಿನಂತೆ ನಿತ್ಯ ಪೂಜಾ ಕೈಂಕರ್ಯಗಳೇನಿರುತ್ತೆ ಅದೇ ಏಕಾಂತ ಕಾಲ ಅಭಿಷೇಕ ಅಂತೇಳಿ ಒಂದು ಅಭಿಷೇಕ ಇರುತ್ತೆ, ಆ ಅಭಿಷೇಕ ಆಗುತ್ತೆ. ಅಂದರೆ ಈಗ ಚಂದ್ರಗ್ರಹಣ ಇರಲಿ ಅಥವಾ ಸೂರ್ಯಗ್ರಹಣ ಇರಲಿ, ಯಾವುದೇ ಗ್ರಹಣಗಳಿದ್ದರೂ ಕೂಡ ನಂಜುಂಡೇಶ್ವರಿಗೆ ಇದೇ ರೀತಿಯಾದಂಥ ವ್ಯವಸ್ಥೆಗಳಿವೆ. ಹೌದು, ಪ್ರತಿ ಗ್ರಹಣಗಳು ಅಂದರೆ ಸೂರ್ಯಗ್ರಹಣ ಇರ್ಬೋದು, ಚಂದ್ರಗ್ರಹಣ ಇರ್ಬೋದು, ಯಾವುದೇ ಗ್ರಹಣ ಇದ್ದರೂ ಕೂಡ ದೇವಸ್ಥಾನದಲ್ಲಿ ಇಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಮಾತ್ರ ಅವಕಾಶ ಇರುತ್ತೆ. ಯಾವುದೇ ಥರ ವಿಶೇಷ ಸೇವೆಗಳಿರೋದಿಲ್ಲ ಮತ್ತು ಪ್ರಸಾದ ವ್ಯವಸ್ಥೆ ಇರೋದಿಲ್ಲ. ದೇವರ ದರ್ಶನವನ್ನು ಮಾಡ್ಬೋದು, ನಂತರ ದೇವರಿಗೆ ಅಭಿಷೇಕ ಆಗ್ತಾ ಇರುತ್ತೆ, ಅದನ್ನು ದರ್ಶನ ಮಾಡಿ ಹೊರಡ್ಬೋದು. ಅಂದರೆ ಗ್ರಹಣ ಸಂದರ್ಭ ಅಥವಾ ಮುಗ್ದ ನಂತರದಲ್ಲಿ ಶುಚಿತ್ವದ ಏನೋ ಕಾರ್ಯಗಳು ನಡೆಯುವ ಆ ಥರದ್ದು ಏನಾದರೂ ಇರುತ್ತೆ ಇಲ್ಲ? ಅಂದರೆ ಇಲ್ಲಿ ಗ್ರಹಣ ಸ್ಪರ್ಶ ಕಾಲದಲ್ಲೇ ದೇವಸ್ಥಾನ ತೆಗೆದಿರೋದ್ರಿಂದ ಎಂದಿನಂತೆ ದೇವರ ದರ್ಶನ ಆಗ್ತಾ ಇರುತ್ತೆ. ಗ್ರಹಣ ಮೋಕ್ಷ ಆದ ನಂತರ ಮೋಕ್ಷ ಸ್ನಾನವನ್ನು ಮಾಡಿ ನಂತರ ದೇವಾಲಯದಲ್ಲಿ ಪುಣ್ಯವನ್ನು ಮಾಡಿ ಪ್ರೋಕ್ಷಣೆಯನ್ನು ಮಾಡಿ ದೇವರಿಗೆ ನಿತ್ಯ ಪೂಜೆ ಪ್ರಾರಂಭ ಮಾಡ್ತೀವಿ. ಸಾಮಾನ್ಯ ಇವತ್ತು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ನಾಡಿನ ಬಹುತೇಕ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದಂಥ ಪೂಜೆಗಳು ನಡೀತಾ ಇರ್ತವೆ. ಜೊತೆಗೆ ಬಹುತೇಕ ದೇವಸ್ಥಾನಗಳು ಕೂಡ ಬಂದಾಗಿರುವಂಥದ್ದು. ಮೈಸೂರಿನ ಚಾಮುಂಡಿ ಬೆಟ್ಟವು ಕೂಡ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8:30ವರೆಗೂ ಕೂಡ ಬಂದಾಗಿರುತ್ತೆ. ಯಾಕೆಂದರೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರಾಗಿರುವಂಥ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರಿದ್ದಾರೆ. ಸರ್, ಇವತ್ತು ಚಂದ್ರಗ್ರಹಣದ 3 ಗಂಟೆಯಿಂದ ದೇವಸ್ಥಾನ ಕ್ಲೋಸ್ ಆಗುತ್ತೆ. ದೇವಸ್ಥಾನ ಒಳಗಡೆ ಏನೇನು ಕಾರ್ಯ? ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ ಭಾಳ ವಿಶೇಷವಾದ ಒಂದು ಗ್ರಹಣ. ಸೂರ್ಯಚಂದ್ರ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಪರವಾಗಿ ಅದರಲ್ಲಿ ರಕ್ತಚಂದ್ರಗ್ರಹಣ ಬರ್ತಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ದೇವಸ್ಥಾನ ಎಲ್ಲ ಕಡೆಯೂ 3 ಗಂಟೆಗೆ ನಾವು ಬಂದ್ ಮಾಡ್ತಾ ಇದ್ದೀವಿ. 3 ಗಂಟೆಗೆ ಬಂದ್ ಮಾಡ್ಕೊಂಡು ರಾತ್ರಿ 8ವರೆಗೂ ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು. ಕೆಲವು ಸಂಪ್ರದಾಯದ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೀತೆ. ಕೆಲವು ದರ್ಬೆಯಲ್ಲಿ ಪುಷ್ಟಿ ಮಾಡಿ ದೇವರನ್ನ ಬಂಧನ ಮಾಡಿ ಮಾರದಿನ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಕೂಡ ಇರ್ತಕ್ಕಂಥದ್ದು. ನಂಜನಗೂಡು ಚಾಮುಂಡಿ ಬೆಟ್ಟದಲ್ಲಿ ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು. ನೀವು ಕೇವಲ ಅರ್ಚಕರು ಮಾತ್ರ ಒಳಗಡೆ ಪೂಜೆ ಮಾಡೋದು, ಅಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರೋದು ಅಂಥ ದೇವಸ್ಥಾನದಲ್ಲಿ ಯಾರಿಗೂ ದರ್ಶನದ ಅವಕಾಶ ಇರೋಲ್ಲ. ನಾವು ಅರ್ಚಕರು ಅದು ಸಂಬಂಧಪಟ್ಟ ಪಾರಾಯಣ ಮಾಡೋರು ಮಾತ್ರ ಇರ್ತೀವಿ. ನಾವು ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಅದರಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಎಲ್ಲ ದೇವ್ರ ಮೇಲೆ ಬರ್ತದೆ. ಆ ಶಕ್ತಿ ಹೆಚ್ಚಾಗಿರ್ತಕ್ಕಂಥದ್ದು ರಾಷ್ಟ್ರ ರಾಜ್ಯ ವ್ಯಾಪ್ತಿಯಾಗಿ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಿ, ರೈತಾಪಿ ಜನಗಳು ಒಳ್ಳೆಯದಾಗಲಿ, ಸಮಸ್ತ ಜನಗಳಿಗೂ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಎಲ್ಲ ಹೆಣ್ಣು ದೇವಸ್ಥಾನಗಳಲ್ಲೂ ಕೂಡ ಇವತ್ತು ಈ ಥರದ ದೇವಸ್ಥಾನ ಬಂದ್ ಮಾಡಿ ಪೂಜೆ ಮಾಡುವಂಥದ್ದು ಇರುತ್ತೆ. ಅಂತ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕೆಲವು ದೇವಾಲಯಗಳು ಹೆಣ್ಣು ದೇವರಿಗೆ ಅಭಿಷೇಕ ಮಾಡೋದು ತೋರಿಸ್ತಾರೆ. ಇಲ್ಲಿ ಒಂದು ಪರಂಪರೆಯಾಗಿ ಬಂದಿರತಕ್ಕಂಥದ್ದು ನಾವು ಸ್ಕ್ರೀನ್
ಹಾಕಿ ಅಭಿಷೇಕ ಮಾಡ್ತೀವಿ, ಅದೇ ತೆರೆ ಹಾಕಿ ಅಭಿಷೇಕ ಮಾಡೋದು, ಅದೇ ಪದ್ಧತಿ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅದರಿಂದ ನಾವು ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷವಾದ ಸಂಗತಿ ಇರ್ತಕ್ಕಂಥದ್ದು. ಅಲ್ಲಿಗೆ ಗಂಡಾಂತರ ಆ ಥರ ಈ ಥರ ಅಂದರೆ ಗ್ರಹಣದ ಬಗ್ಗೆ ಆ ಥರದ ಭಯಗಳು ಬೇಡ ಅನ್ನೋ ಅಂದರೆ ಸಾಮಾನ್ಯವಾಗಿ ಹೇಳ್ತಾನೆ 27 ನಕ್ಷತ್ರದವರು 12 ರಾಶಿಯವರು ಎಚ್ಚರಿಕೆ ಆಗಿರಬೇಕು ಅಂತ ಹೇಳ್ತಾನೆ. ಯಾವುದರಿಂದ ಏನೆಲ್ಲ ಪರಿಣಾಮ ಬಿತ್ತು ಅಂದರೆ ನಾವು ಗ್ರಹಣದಿಂದ ಆಯಿತು ಅಂತ ಹೇಳ್ತೀವಿ. ಅದು ಮುನ್ನೆಚ್ಚರಿಕೆ ತಗೊಳ್ಳೋದು ಸೂಕ್ತ. ಗರ್ಭಿಣಿ ಹೆಂಗಸರು, ಚಿಕ್ಕ ಮಕ್ಕಳು, ಆಮೇಲೆ ವಯಸ್ಸಾದವರು ಎಲ್ಲ ಎಚ್ಚರಿಕೆ ಆಗಿರ್ತಕ್ಕಂಥದ್ದು ಸೂಕ್ಷ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ಸಾಮಾನ್ಯವಾಗಿ ಎಷ್ಟು ಗಂಟೆಗೆ ಊಟ ಮಾಡಬೇಕು? ಯಾಕಂದರೆ ಒಬ್ಬೊಬ್ಬರು ಜ್ಯೋತಿಷಿಗಳು ಒಂದೊಂದು ಥರ ಹೇಳ್ತಾ ಇರ್ತಾರೆ, ಊಟ ಮಾಡಬೇಕು ಬೇಡವೋ ಈ ಥರದ. ಸಾಮಾನ್ಯವಾಗಿ 12:30 1 ಗಂಟೆಯೊಳಗೆ ಊಟ ಮುಗಿಸ್ಬೇಕು ಅಂತ ಹೇಳಿದಾನೆ ಶಾಸ್ತ್ರ ರೀತಿಯಲ್ಲಿ. ರೋಗ ರುಜಿನಿಯರವರು ಒಂದು 2-2:30 ತನಕ ತೊಗೊಳ್ಬೋದು. ಯಾಕೆಂದರೆ ರಾತ್ರಿ 6:30 7 ಗಂಟೆ ತನಕ ಅವ್ರು ತಿರುಗಿ ಇರಬೇಕು. ಸ್ಪರ್ಶಕಾಲದಲ್ಲಿ ಇದ್ದಾಗಿದ್ದು ಮೋಕ್ಷಕಾಲ ಆಗಿ ಮೋಕ್ಷ ಬಿಟ್ಟ ಮೇಲೆ, ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡಿ ತಿನ್ನಬೇಕು ಅಂತ. ಅಂಥವರು ಸ್ವಲ್ಪ ಹಾಲು, ಹಣ್ಣು, ಬಿಸ್ಕತ್ತು ತಿನ್ನೋದು ಸೂಕ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಗ್ರಹಣದ ಬಗ್ಗೆ ಭಾಳ ನಂಬಿಕೆ ಇಟ್ಕೊಂಡ್ರು ಏನು ಮಾಡ್ಬೋದು ಮನೆಯಲ್ಲಿ ಪೂಜೆಗಳು? ಅಂದರೆ ಸಾಮಾನ್ಯ ಗ್ರಹಣದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಗ್ರಹಣ ಹಿಡಿದಾಗ ಸ್ನಾನ ಮಾಡಿಕೊಂಡು ಒಂದು ತುಪ್ಪದ ದೀಪ ಹಚ್ಚಿ ಹಾಡು ಆಸೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ನಮಗೆ ಕುಟುಂಬಕ್ಕೆ ಅಂತಂದರೆ ಅವ್ರ ಕುಟುಂಬಕ್ಕಾಗಲಿ, ರಾಷ್ಟ್ರಕ್ಕಾಗಲಿ, ರಾಜ್ಯಕ್ಕಾಗಲಿ ಒಳಿತಾಗಲಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥ ಸೂಕ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.